ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋದಲ್ಲಿ ಜೋಳದ ರೊಟ್ಟಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಜೋಳದ ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಹಿಟ್ಟನ್ನು ತಗೋಬೇಕು. ಮೊದಲಿಗೆ ನಂತರ ಆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ ನೀರನ್ನು ಹಾಕಿ ಅದು ಚೆನ್ನಾಗಿ ಕಲಿಸ್ಬೇಕು. ಈ ರೀತಿ ಸ್ಟಾರ್ಟ್ ಮಾಡಿಕೊಂಡು ಒಲೆಯನ್ನು ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ಹಂಚು ಬಿಸಿ ಆಗಬೇಕು. ತುಂಬ ಬಿಸಿ ಆದ ನಂತರ ಅರಿಬಿನೂ ಕೂಡ ಬೇಕಾಗುತ್ತೆ. ಅದು ಸ್ವಲ್ಪ ನೀರಲ್ಲಿ ಇರಬೇಕು. ಈಗ ರೊಟ್ಟಿ ಮಾಡಬೇಕಂದ್ರೆ ಫಸ್ಟಿಗೆ ಈ ಥರ ಬೌಲ್ ಮಾಡ್ಕೋಬೇಕು. ಮಾಡಿಕೊಂಡು ಈ ರೀತಿ ಕೈಯಲ್ಲಿ ತಟ್ಟಬೇಕಾಗುತ್ತೆ. ಅಂತ ಸ್ವಲ್ಪ ಅದಕ್ಕೆ ಒಣ ಹಿಟ್ಟನ್ನು ಹಚ್ಚಬೇಕಾಗುತ್ತೆ. ಹಚ್ಬಿಟ್ಟು ಸೈಡ್ಗೆ ಈ ಥರ ಒಂದು ಲೆಫ್ಟ್ ಹ್ಯಾಂಡನ್ನ ಈ ಥರ ಸೈಡಿಗೆ ಸಪೋರ್ಟ್ ಕೊಡ್ತಾ ಇರಬೇಕು. ರೈಟ್ ಹ್ಯಾಂಡಿಂದ ಹೀಗೆ ಹೊಡಿತಾ ಇರಬೇಕು. ಆವಾಗ ಅದು ಗೋಲ್ ಆಕಾರದಲ್ಲಿ ಸ್ಪ್ರೆಡ್ ಆಗ್ತಾ ದೊಡ್ಡದಾಗುತ್ತೆ. ಅಂದರೆ ಇದರ ಕೈಯಿಂದ ಲೆಫ್ಟ್ ಹ್ಯಾಂಡಿಂದ ರೊಟೇಟ್ ಮಾಡಬೇಕು. ರೈಟ್ ಹ್ಯಾಂಡಿಂದ ಅಲ್ಲಿ ಹೊಡಿತಾ ಇರಬೇಕು. ಅದು ಚೆನ್ನಾಗಿ ಗೋಲ್ ಆಕಾರದಲ್ಲಿ ರೌಂಡಾಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಆದ ನಂತರ ಅದಕ್ಕೆ ಸ್ವಲ್ಪ ಆ ಬೌಲ್ಗೆ ಸ್ವಲ್ಪ ಹಿಟ್ಟನ್ನು ಹಚ್ಚಬೇಕು. ಹಿಟ್ಟನ್ನು ಹಚ್ಚಿ ಮೊದಲಿಗೆ ಈ ಲೆಫ್ಟ್ ಹ್ಯಾಂಡಿಂದ ಹಿಂಗೆ ಸಪೋರ್ಟ್ ಮಾಡಬೇಕು. ಹಿಂಗೆ ಮತ್ತು ರೈಟ್ ಹ್ಯಾಂಡಿಂದ ಹಿಂಗೆ ತರ್ತಾ ಹಿಂಗೆ ರೊಟೇಟ್ ಮಾಡಬೇಕು. ಒಂದು ಸರಿ ಲೆಫ್ಟ್ ಹ್ಯಾಂಡಿಂದ ಸಪೋರ್ಟ್ ಕೊಡ್ತಾ ಇರಬೇಕು. ರೈಟ್ ಹ್ಯಾಂಡಿಂದ ಹಿಂಗೆ ತಡ್ತಾ ಹಾಗೆ ರೊಟೇಟ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್ಪು. ಸ್ವಲ್ಪ ಇದು ದೊಡ್ಡದಾದ ತಕ್ಷಣ ಹಿಂಗೆ ಬಡಿತಾ ತಡ್ತಾ ಸ್ವಲ್ಪ ದೊಡ್ಡದಾದರೆ ಎರಡು ಕೈಯಲ್ಲಿ ಹಿಟ್ಟನ್ನು ಹಚ್ಕೊಂಡು ಒಂದು ಕೈಯಿಂದ ಲೆಫ್ಟ್ ಹ್ಯಾಂಡಿಂದ ಹಿಂಗೆ ರೊಟೇಟ್ ಮಾಡಬೇಕು. ರೈಟ್ ಹ್ಯಾಂಡಿಂದ ಹಿಂಗೆ ಕಟ್ಟಬೇಕು. ಆನಂತರ ಎರಡು ಕೈಯಿಂದ ಕಟ್ತಾ ರೊಟೇಟ್ ಮಾಡ್ತಾ ಇರಬೇಕು. ಆವಾಗ ತುಂಬ ದೊಡ್ಡದಾಗುತ್ತೆ. ಆವಾಗ ಚೆನ್ನಾಗಿ ಗೋಲಾಗಿ ತಿಳುವಾಗಿ ಬರುತ್ತೆ. ಈಗ ಗೋಲ್ ಹಾಕಿರುವಂಥ ಈ ರೊಟ್ಟಿಯನ್ನು ನಿಧಾನವಾಗಿ ಕೆಳಗಡೆ ಒಂದು ಕೈ ಸಪೋರ್ಟ್ ಕೊಟ್ಟು ಅದನ್ನು ಒಂದು ಕೈಯಿಂದ ಹಂಚಿನ ಮೇಲೆ ಹಾಕಬೇಕು. ಬಿಸಿಯಾಗಿರುವಂಥ ಹಂಚಿನ ಮೇಲೆ ಹಾಕಬೇಕು. ಹಾಕಿದ ತಕ್ಷಣ ಹಾಕಿದ ಕೆಲವೇ ಸೆಕೆಂಡ್ಗಳಲ್ಲಿ ಅಂದರೆ 2-3-4 ಸೆಕೆಂಡ್ ಒಳಗಡೆ ಒಂದು ತಂಬಲ್ ಅರಿಬಿಯಿಂದ ಒಂದು ಹಸಿ ಅರಿಬಿಯಿಂದ ಒಂದು ನೀರನ್ನು ಹಚ್ಚಬೇಕು ಆ ಒಂದು ಸೈಡಲ್ಲಿ. ಅಂದರೆ ಅದು ನಾವು ಕೆಳಗಡೆ ಇಟ್ಟಿರುವಂಥ ಜಾಗನ ಉಲ್ಟಾ ಹಾಕಬೇಕಾಗುತ್ತೆ. ಹಸಿ ಇರುವಂಥದ್ದು ಕೆಳಗಡೆ ಹಾಕಿ ಇಟ್ಟಿರುವಂಥ ಒಂದು ರೊಟ್ಟಿ ಭಾಗವನ್ನು ಮೇಲ್ಗಡೆ ಹಾಕಿ ಆ ಭಾಗಕ್ಕೆ ಹಸಿ ತಂಬಲ್ ಅರಿಬಿಯನ್ನು ಹಚ್ಚಬೇಕು. ಹಚ್ಚಿದ ಕೆಲವೇ ಸೆಕೆಂಡ್ಗಳಲ್ಲಿ ಸ್ವಲ್ಪ ನಾವು ಎಷ್ಟು ಬೇಗ ನೀರನ್ನು ಹಚ್ಚಿದ ತಕ್ಷಣ ಇಮಿಡಿಯೇಟಾಗಿ ಅಂದರೆ ಒಂದು 2-3 ಸೆಕೆಂಡಲ್ಲೇ ನಾವು ಅದನ್ನು ಉಲ್ಟಾ ಹಾಕಬೇಕಾಗುತ್ತೆ. ಯಾಕಂದರೆ ನಾವು ಎಷ್ಟು ಬೇಗ ಉಲ್ಟಾ ಹಾಕ್ತೀವಿ ಅಂದರೆ ಅಷ್ಟು ಮೃದುವಾಗಿರುತ್ತೆ ರೊಟ್ಟಿ. ಇಲ್ಲಾಂದರೆ ಅದು ತುಂಬ ಕಡಕ್ಕಾಗಿ ಸ್ವಲ್ಪ ಬಿರುಸಾಗಿ ಆಗ್ತಿರುತ್ತೆ. ಒಂದು 20 ಸೆಕೆಂಡ್ಸು 10 to 20 ಸೆಕೆಂಡ್ಸು ಅದು ಒಂದೇ ಕಡೆ ಬೇಯಿಸ್ಬಿಟ್ಟು ಮತ್ತೆ ರಿಟರ್ನ್ ಉಲ್ಟಾ ಹಾಕ್ಬಿಟ್ಟು ಸೈಡಲ್ಲಿ ಯಾವ ಕಡೆ ಅದು ಬೇಯ್ತಿರೋದಿಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಈಗ ರೊಟ್ಟಿ ರೆಡಿ. ಜೋಳದ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ. ರೊಟ್ಟಿ ಮಾಡಿರೋ ವಿಡಿಯೋನ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ.